ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಈ ವಿಷ್ಣುದೇವ ವಿಜಿಜ್ಞಾಸ್ಯ ಅಂತ ಆಚಾರ್ಯರು ತನ್ನ ಭಾಷ್ಯವನ್ನ ಪ್ರಾರಂಭಿಸ್ತಾ ಇದ್ದಾರೆ. ಅಲ್ಲಿ ಆ ಶಬ್ದಗಳನ್ನ ಯಾವ ಶಬ್ದ ಮೊದಲು ಯಾವ ಶಬ್ದ ಆಮೇಲೆ ಪ್ರಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಸ್ಕೃತದಲ್ಲಿ ಹೇಗೂ ಪ್ರಯೋಗ ಮಾಡಬಹುದು. ವಿಷ್ಣುವೇ ವಿಜಿಜ್ಞಾಸ್ಯ, ವಿಷ್ಣುವೇ ತಿಳಿಯಲ್ಪಡಬೇಕು ಅಂತ, ಅಥವಾ ವಿಜಿಜ್ಞಾಸ್ಯ ವಿಷ್ಣು, ತಿಳಿಯಲ್ಪಡಬೇಕಾದವನು ವಿಷ್ಣು ಅಂತನೂ ಹೀಗೂ ಪ್ರಯೋಗ ಮಾಡಬಹುದು, ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಏನಿಲ್ಲ. ಆದ್ರೆ ಇಲ್ಲಿ ಆಚಾರ್ಯರು ಹೀಗೆ ಪ್ರಯೋಗ ಮಾಡ್ಲಿಕ್ಕೆ ಏನ್ ಕಾರಣ ಇದೆ ಅನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು ವ್ಯಾಕರಣದ ಆಧಾರದಲ್ಲಿ ತೋರಿಸ್ತಾರೆ. ಅದೊಂದು ವಿಶಿಷ್ಟವಾದ ಸಂಗತಿ. ವಿಜಿಜ್ಞಾಸ್ಯ ವಿಷ್ಣು ಅಂತ ಹೇಳದೆ ಇತಿ ಅನುಕ್ತ್ಯ, ಹಾಗೆ ಹೇಳದೆ ಏವ ಮುಕ್ತಿ ವಿಷ್ಣು ವಿಜಿಜ್ಞಾಸ್ಯ, ವಿಷ್ಣು ತಿಳಿಯಲ್ಪಡಬೇಕು ಅಂತ ಹೇಳಿದ್ದೇನಿದೆಯಲ್ಲ ಅದು ಹೇಗೆ, ಯಾಕೆಂದ್ರೆ ಪ್ರತಿಧರ್ಮಿಣಿ ಧರ್ಮಾಹ ಸಿಂಚಾಹ ಇತಿವ, ಅದು ಅಲ್ಲೊಂದು ಸಂಗತಿ ಇದೆ. ನಾವು ಯಾವುದಾದ್ರೂ ಧರ್ಮಗಳ ಬಗ್ಗೆ, ಧರ್ಮ ಅಂದ್ರೆ ಒಂದು ವಸ್ತುವಿನ ಪ್ರಾಪರ್ಟಿ, ಆ ಪ್ರಾಪರ್ಟಿ ಬಗ್ಗೆ ನಾವು ಯಾವಾಗ ಆಲೋಚನೆ ಮಾಡಬೇಕು, ಗುಣಧರ್ಮಗಳ ಬಗ್ಗೆ ಯಾವಾಗ ಆಲೋಚನೆ ಮಾಡಬೇಕು ಅಂದ್ರೆ ಮೊದಲು ಧರ್ಮಿ ಅನ್ನುವುದೊಂದು ತಿಳಿಯಲ್ಪಟ್ಟಿರ್ಬೇಕು. ಒಂದು ಧರ್ಮೀಯ ಜ್ಞಾನ ನಮಗೆ ಬಂದ್ರೆ ಆ ಧರ್ಮಿಯಲ್ಲಿ ಏನು ವೈಶಿಷ್ಟ್ಯ ಇದೆ ಅಂತ ಮುಂದೆ ಜಿಜ್ಞಾಸೆ ನಮಗೆ ಬರ್ತದೆ. ಅದಕ್ಕಾಗಿ ಆ ಜಿಜ್ಞಾಸೆಯನ್ನ ಪರಿಹರಿಸಲಿಕ್ಕಾಗಿ ಮುಂದಿನ ಗುಣಗಳನ್ನ ಹೇಳ್ತಾರೆ. ಇದೇನಂದ್ರೆ ಘಟ ಅಂತ ಪ್ರಯೋಗ ಮಾಡಿದ್ರು. ಇದು ಧರ್ಮಿ. ಘಟ ಏನಾಗಿದೆ ಅಂತಂದ್ರೆ ಅಸ್ಥಿ, ಅದರಲ್ಲಿ ಅಸ್ತಿತ್ವ ಇದೆ ಅಂತ ಅಸ್ತಿತ್ವ ಎಂಬ ಗುಣವನ್ನ ಅಲ್ಲಿ ಹೇಳ್ಬೋದು. ಅಥವಾ ಘಟ ಶುಕ್ಲ ಅಂತಾದ್ರೂ ಅಲ್ಲಿ ಪ್ರಯೋಗ ಮಾಡ್ಬೋದು. ಹೀಗೆ ಗುಣವಾಚಕವಾದದ್ದು, ಕ್ರಿಯಾವಾಚಕವಾದದ್ದು ಇತ್ಯಾದಿ ಯಾವುದೇ ಒಂದು ಶಬ್ದವನ್ನು ಪ್ರಯೋಗ ಮಾಡಬೇಕಾದ್ರೆ ಅಂತ ಸಂಗತಿಗಳನ್ನ ಅಲ್ಲಿ ಹೇಳಬೇಕು ಅಂತ ಆದ್ರೆ ಅದು ಈ ಮೊದಲು ಧರ್ಮಿ ಅನ್ನುವ ವಸ್ತು ಸಿದ್ಧ ಆಗಬೇಕು. ಧರ್ಮಿ ಸಿದ್ಧವಾಗಿದ್ರೆ ಅವಾಗ ಅದರಲ್ಲಿ ಧರ್ಮಗಳನ್ನ ಹೇಳ್ಬೋದು. ಈ ಒಂದು ನ್ಯಾಯದಿಂದ ಈಗ ವಿಜಿಜ್ಞಾಸ್ಯ ವಿಷ್ಣು ಅಂತ ಹೇಳ್ಬಿಟ್ರೆ, ವಿಜಿಜ್ಞಾಸ್ಯ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ರೆ ತಿಳಿಯಲ್ಪಡಬೇಕು ಅಂತ ಇಷ್ಟ ಹೇಳಿದಂತ ಆಗ್ತದೆ. ಯಾರು ತಿಳಿಯಲ್ಪಡಬೇಕು ಅಂತ ಜಿಜ್ಞಾಸೆ ಆಮೇಲೆ ಬಂದು ವಿಷ್ಣು ವಿಜಿಜ್ಞಾಸ್ಯ ಅಂತ ಉತ್ತರ ಕೊಡ್ಬೇಕಾಗ್ತದೆ. ಅದ್ರ ಮೊದಲು ವಿಷ್ಣು ವಿಜಿಜ್ಞಾಸ್ಯ ಅಂತ ಹೇಳಿದ್ರೆ ವಿಷ್ಣು ಅನ್ನೋದು ಧರ್ಮಿ, ವಿಷ್ಣು ಎಂಬ ಧರ್ಮಿ ಅಂದ್ರೆ ಅಂತ ತಿಳಿಯಲ್ಪಟ್ಟಾಗ ನಮ್ಮ ಚಿಂತ್ಯ ಆ ವಿಷ್ಣುವನ್ನು ಏನ್ ಮಾಡ್ಬೇಕು, ಪೂಜೆ ಮಾಡ್ಬೇಕು, ತಿಳಿಯಬೇಕು ಅಂತೀಗೆಲ್ಲ ಜಿಜ್ಞಾಸೆ ಬಂದಾಗ ಆ ವಿಷ್ಣುವಿನ ಕುರಿತಾದಂತ ಧರ್ಮಗಳನ್ನ ಮುಂತ ಪ್ರತಿಪಾದನೆ ಮಾಡಿ ಕೊಟ್ಟಿದ್ದಾರೆ. ವಿಷ್ಣುವು ನಿಮ್ಮ ಜಿಜ್ಞಾಸೆಗೆ ವಿಷಯನಾಗಬೇಕು ಅಂತ ಪ್ರತಿಪಾದನೆ ಮಾಡಿದ್ದಾರೆ ಮುಂದೆ. ಹೀಗೆ ಸತಿಧರ್ಮಿ ಧರ್ಮ ಚಿಂತ್ಯ, ಧರ್ಮಿಯು ಇದ್ದರೆ, ಸತಿ ಅಂದ್ರೆ ಇದ್ದರೆ ಅಂತ ಅರ್ಥ. ಆ ಸತ್ ಅಂತ ಅನ್ನೋದಕ್ಕೆ ತಿಳಿಯಲ್ಪಟ್ಟಾಗ ಅಂತೂ ಅರ್ಥ ಮಾಡ್ಬೋದು. ಧರ್ಮಿಯು ತಿಳಿಯಲ್ಪಟ್ಟಾಗ, ಪ್ರಸ್ತಾವಿಸಲ್ಪಟ್ಟಾಗ ಧರ್ಮ ಚಿಂತ್ಯ, ಮುಂದೆ ಆ ಧರ್ಮಿಯ ಕುರಿತಾಗಿ ಧರ್ಮಗಳನ್ನು ಆಲೋಚನೆ ಮಾಡಬಹುದು. ಇದೊಂದು ನ್ಯಾಯ. ಅದಕ್ಕೆ ಅದೇ ಗುಣ ಅಂತ ವ್ಯಾಕರಣದಲ್ಲಿ ಬರುವಂತಹ ಒಂದು ಸಂಗತಿಯನ್ನು ಅದೊಂದು ದೃಷ್ಟಾಂತವನ್ನ ಕೊಟ್ಟಿದ್ದಾರೆ. ಅದು ಹೇಗೆ ಅಂದ್ರೆ ಈ ಸಂಜ್ಞಾ ಪ್ರಕರಣ ಅಂತ ವ್ಯಾಕರಣದಲ್ಲಿ ಮೊದಲು ಸಂಜ್ಞಾ ಪ್ರಕರಣ, ಆಮೇಲೆ ಸಂಧಿ ಪ್ರಕರಣ, ಮುಂದೆ ಶಬ್ದ ಪ್ರಕರಣ, ಹೀಗೆಲ್ಲ ಇದೆ. ಸಂಜ್ಞಾ ಪ್ರಕರಣದಲ್ಲಿ ಅನೇಕ ರೀತಿಯಾದ ಸಂಜ್ಞೆಗಳನ್ನ, ಹೆಸರುಗಳನ್ನ ಸೂತ್ರಕಾರರು ಹೇಳ್ತಾರೆ. ವೃದ್ಧಿ ಅನ್ನೋ ಸಂಜ್ಞೆ ಯಾವುದಕ್ಕೆ, ಗುಣ ಅನ್ನೋ ಸಂಜ್ಞೆ ಯಾವುದಕ್ಕೆ, ಇದನ್ನೆಲ್ಲ ಪ್ರತಿಪಾದನೆ ಮಾಡ್ತಾರೆ. ಗುಣ ಮತ್ತು ವೃದ್ಧಿ ಇವೆಲ್ಲ ಕೆಲವು ಸಂಧಿಗಳು, ಸ್ವರ ಸಂಧಿಗಳ ಪ್ರಭೇದ ಇದೆ, ನಮ್ಗೆ ಗೊತ್ತಿದೆ. ಅಲ್ಲಿ ಗುಣ ಎಂಬ ಒಂದು ಸಂಜ್ಞೆ ಕೆಲವು ಅಕ್ಷರಗಳಿಗೆ ಗುಣ ಎಂಬ ಸಂಜ್ಞೆ, ಹಾಗೆ ವೃದ್ಧಿ ಅನ್ನೋದು ಕೂಡ ಕೆಲವು ಅಕ್ಷರಗಳಿಗೆ ಸಂಜ್ಞೆ. ವೃದ್ಧಿ ಅಂತ ನಾನು ಸುಮ್ಮನೆ ಪ್ರಾಸ್ತಾವಿಕವಾಗಿ ಹೇಳಿದೆ, ವೃದ್ಧಿ ಅನ್ನೋದ್ರ ಬಗ್ಗೆ ಮುಂದೆ ಬರ್ತದೆ. ನಾವೀಗ ನಮ್ಮ ಗಮನವನ್ನು ಗುಣ ಅನ್ನೋದ್ರ ಬಗ್ಗೆ ಹರಿಸಿದ್ರೆ ಸಾಕು. ಈ ಗುಣ ಅನ್ನೋ ಅಕ್ಷರ ಯಾವುದು, ಅದು ಏನ್, ಅದೇನ್ ಗುಣ ಅಂತ ಸೂತ್ರ ಇದೆ. ಅದೇನ್ ಗುಣ ಎಂಬ ಸೂತ್ರ ಗುಣ ಎಂಬ ಹೆಸರು ಯಾವ್ಯಾವ ಅಕ್ಷರಗಳಿಗೆ ಬರಬೇಕು ಅನ್ನೋದನ್ನ ನಿರ್ದೇಶಿಸ್ತದೆ. ಅದಕ್ಕೆ ಅರ್ಥ ಏನು ಅಂದ್ರೆ ಅತು ಅಂದ್ರೆ ಹ್ರಸ್ವ ಆಕಾರ, ಮತ್ತೆ ಏನ್ ಅಂದ್ರೆ ಎ ಮತ್ತು ಓ, ಅಲ್ಲಿ ನಕಾರವನ್ನು ಬಿಟ್ಬಿಡ್ಬೇಕು. ಕೊನೆಗಿರುವಂತ ನಕಾರಕ್ಕೆ ಯಾವುದೇ ಬೆಲೆ ಇಲ್ಲ ಆ ವ್ಯಾಕರಣದ ಅಪ್ರತ್ಯಾಹಾರ ಅನ್ನೋ ವ್ಯವಸ್ಥೆಯಲ್ಲಿ. ಅತು ಏನ್ ಗುಣ, ಅದೇನ್ ಗುಣ ಅಂತ ಮುಂದೆ
ಆ ನಕಾರಕ್ಕೆ ಮತ್ತು ಗಕಾರಕ್ಕೆ ಒತ್ತಕ್ಷರ ಬಂದಿದೆ. ಅತು ಅಂದ್ರೆ ಹ್ರಸ್ವ ಆಕಾರ, ಹ್ರಸ್ವ ಆಕಾರ ಮತ್ತೆ ಏಕಾರ ಮತ್ತೆ ಓಕಾರ, ಈ ಮೂರುಗಳನ್ನ ಗುಣಾಕ್ಷರ ಅಂತ ಕರಿಬೇಕು ಅಂತ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಹಾಗೇನೆ ಬೇರೆ ಬೇರೆ ಸಣ್ಣ ಅಲ್ಲಿ ಪ್ರಯೋಗ ಮಾಡ್ತಾರೆ ಮುಂದೆ. ನಮ್ಗೆ ವೃದ್ಧಿರೇನು ಬೇಕಾಗಿಲ್ಲ, ನೆನಪು ಬಂತು ಅಂತ ಹೇಳಿದ್ರೆ ಅದೇನ್ ಗುಣ ಅನ್ನೋದು ಕಡೆ ಗಮನ ಹರಿಸೋಣ. ಅಲ್ಲಿ ಗುಣ ಅನ್ನುವ ಸಂಜ್ಞೆ ಬರ್ತದೆ, ಗುಣ ಅನ್ನೋ ಹೆಸರನ್ನು ತಿಳ್ಕೊಳ್ಬೇಕು ಅನ್ನೋದು ಧರ್ಮದ ಚಿಂತನೆ ಆಯ್ತು. ಅದಕ್ಕಿಂತ ಮೊದಲು ಧರ್ಮೀಯ ಪ್ರಸ್ತಾವ ಆಗಬೇಕು. ಧರ್ಮಿ ಯಾವುದು ಅಂದ್ರೆ ಅದೇನು, ಹತ್ತು ಅಂದ್ರೆ ಹ್ರಸ್ವ, ಹ್ರಸ್ವಾಕಾರ ಮತ್ತು ಏನ್ ಅಂದ್ರೆ ಏಕಾರ ಮತ್ತು ಓಕಾರ. ಇವು ಈ ಮೂರು ಅಕ್ಷರಗಳಿಗೆ, ಹ್ರಸ್ವಾಕಾರ ಏಕಾರ ಓಕಾರಗಳಿಗೆ ಅಂತ ಧರ್ಮೀಯ ಪ್ರಸ್ತಾವ ಆದಮೇಲೆ ಮುಂದೆ ಏನು ಈ ಮೂರು ಅಕ್ಷರಗಳಿಗೆ ಏನು ಅಂತ ಜಿಜ್ಞಾಸೆ ಬಂತು. ಆವಾಗ ಈ ಮೂರಕ್ಕೂ ಕೂಡ ಗುಣ ಎಂಬ ಹೆಸರಿದೆ. ಗುಣ ಸಂಧಿಯು, ಗುಣ ಅನ್ನುವ ಸಂಧಿಯು ಈ ಮೂರು ಅಕ್ಷರಗಳನ್ನ ಪಡೆದು ಹುಟ್ಟುತ್ತದೆ, ತಯಾರಾಗ್ತದೆ. ಒಂದೇ ಎಕ್ಸಾಂಪಲ್ ನಲ್ಲಿ ಮೂರು ಅಕ್ಷರಗಳು ಬರೋದಿಲ್ಲ, ಒಂದೊಂದು ಎಕ್ಸಾಂಪಲ್ ನಲ್ಲಿ ಒಂದೊಂದು. ಉಪೇಂದ್ರ, ಉಪ ಪ್ಲಸ್ ಇಂದ್ರ, ಅಲ್ಲಿ ಉಪೇಂದ್ರ ಅಂತ ಏಕಾರ ಬಂದಿದೆ. ಮತ್ತೆ ಗುಣ ಪ್ಲಸ್ ಉತ್ತಮ, ಗುಣೋತ್ತಮ ಇದರಲ್ಲಿ ಓಕಾರ ಬಂದಿದೆ. ಅದು ಎ ಮತ್ತು ಓ ಗಳಿಗೆ ಉದಾಹರಣೆ. ಮುಂದೆ ಬ್ರಹ್ಮ ಪ್ಲಸ್ ಋಷಿ, ಬ್ರಹ್ಮರ್ಷಿ ಇತ್ಯಾದಿ ಕಡೆಗಳಲ್ಲಿ ಅಕಾರ ಇದೆ. ಬ್ರಹ್ಮ ಋಷಿ, ಬ್ರಹ್ಮರ್ಷಿ ಎಂಬಲ್ಲಿ ಆ ಉದಾಹರಣೆಗಳೇನು ಬೇಡ ಇದೆ, ಸೂಕ್ಷ್ಮವಾಗಿ ಹೇಳಿದ್ದೇನೆ ಅಷ್ಟೇ, ಹೆಚ್ಚು ಅದರ ವಿವರ ಬೇಡ. ಮತ್ತು ಹ್ರಸ್ವ ಆಕಾರ ಏಕಾರ ಓಕಾರಗಳಿಗೆ ಗುಣ ಅನ್ನೋ ಹೆಸರು ಬರಬೇಕು ಅಂತ ಹೇಳಿದ್ದಾರೆ. ಆ ಗುಣ ಅನ್ನೋ ಹೆಸರನ್ನು ಆಮೇಲೆ ಹೇಳಿ ಹ್ರಸ್ವ ಆಕಾರ ಏಕಾರ ಓಕಾರಗಳಿಗೆ ಅಂತ ಧರ್ಮೀಯಗಳ ಬಗ್ಗೆ ಪ್ರತಿಪಾದನೆ ಮಾಡಿ ಮುಂದೆ ಧರ್ಮಗಳನ್ನು ಚಿಂತನೆ ಮಾಡಿದ್ದಾರೆ. ಅದರಂತೆ ಇಲ್ಲಿಯೂ ಕೂಡ ವಿಷ್ಣು ಅಂತ ಮೊದಲು ಹೇಳಿ ಧರ್ಮಿಯನ್ನು ಹೇಳಿ ಅವನ ಬಗ್ಗೆ ಧರ್ಮಗಳನ್ನ ಮುಂದೆ ಚಿಂತನೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಧರ್ಮಿ ಎನ್ನುವುದು ಇದ್ದರೆ ಅಸತಿಯಲ್ಪಟ್ಟರೆ ಅದ್ರ ಬಗ್ಗೆ ಧರ್ಮಗಳನ್ನು ಹೇಳುವುದು ಉಚಿತ ಆಗ್ತದೆ. ಅದಕ್ಕೆ ದೃಷ್ಟಾಂತವೇ ಅದೇನ್ ಗುಣ ಇತ್ಯಾದಿವ, ಅಲ್ಲಿ ಹೇಗೋ ಹಾಗೆ ಸತಿ ಧರ್ಮಿ ಧರ್ಮಾಶ್ಚಿಂತ್ಯ ಇತಿವ, ಇದೊಂದು ಪರಿಹಾರ. ವಿಷ್ಣುವನ ಶಬ್ದ ಮೊದಲು ಹಾಕಿ ವಿಜಿಜ್ಞಾಸೆ ಅಂತ ಆಮೇಲೆ ಹಾಕಿದ್ದಕ್ಕೆ. ಇನ್ನೊಂದು ವೃದ್ಧಿರಾದೈಚಿಕೆ ಮಂಗಲಾರ್ಥಂ ವಾ, ಪಾಣಿನಿ ಅಷ್ಟಾಧ್ಯಾಯಗಳನ್ನು ಬರೆದಿದ್ದಾನೆ. 18 ಅಧ್ಯಾಯಗಳಲ್ಲಿ ತನ್ನ ಸೂತ್ರಗಳನ್ನೆಲ್ಲ ಬರೆದಿದ್ದಾನೆ. ಅದರಲ್ಲಿ ಮೊದಲನೇ ಸೂತ್ರ ವೃದ್ಧಿರಾದೈಚ್ ಅಂತ. ಈ ವೃದ್ಧಿರಾದೈಚ್ ಅಂತ ಈ ತರ ಪ್ರಯೋಗ ಮಾಡುವಾಗ, ಮೊದಲನೇ ಸೂತ್ರವನ್ನು ರಚನೆ ಮಾಡುವಾಗ ಅದಕ್ಕೆ ಅವರಲ್ಲಿ ಮಂಗಳ ಶ್ಲೋಕ ಏನೂ ಬರೆದಿಲ್ಲ. ಈ ಬ್ರಹ್ಮಸೂತ್ರಗಳಿಗೂ ಕೂಡ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದಕ್ಕಿಂತ ಮುಂದೆ ಮಂಗಳ ಶ್ಲೋಕವನ್ನು ವ್ಯಾಸ ಬರೆದಿಲ್ಲ. ಅದಂತೆ ಆ ವೃದ್ಧಿರಾದೈಚ್ ಅನ್ನೋಲ್ಲೂ ಕೂಡ ಮಂಗಳ ಶ್ಲೋಕವನ್ನೇನು ಪಾಣಿನಿ ರಚನೆ ಮಾಡಿಲ್ಲ. ಆತ್ ಐಚ್, ಆತ್ ಅಂದ್ರೆ ದೀರ್ಘ ಆಕಾರ, ಐಚ್ ಅಂದ್ರೆ ಐಕಾರ ಮತ್ತು ಔಕಾರಗಳಿಗೆ ವೃದ್ಧಿ ಎಂಬ ಹೆಸರಿದೆ ಅಂತ ವೃದ್ಧಿ ಸಂಧಿಯ ಅಕ್ಷರಗಳನ್ನ, ವೃದ್ಧಿ ಸಂಧಿಗೆ ಬೇಕಾದ ಅಕ್ಷರಗಳನ್ನು ಹೇಳುವ ಸೂತ್ರ ಅದು. ಆ ಅಷ್ಟಾಧ್ಯಾಯಿ ಕ್ರಮದಲ್ಲಿ ಅದು ಮೊದಲನೇ ಸೂತ್ರ. ಇದನ್ನು ಗಮನಿಸ್ಬೇಕು ನಾವು. ಇವತ್ತು ನಾವು ಈ ವರದರಾಜ ಪಂಡಿತರು ಬರೆದಿರುವಂತಹ ಲಘು ಸಿದ್ಧಾಂತ ಹೋಗಿ ಅಥವಾ ಭಟ್ಟೋಜಿ ದೀಕ್ಷಿತ ವೈಯಾಕರಣ ಇದನ್ನ ತಗೊಂಡ್ರೆ ಹಲಂತೆಮ್ ಅಂತ ಮೊದಲನೇ ಸೂತ್ರ ಇರ್ತದೆ. ಆ ಸೂತ್ರ ಮೊದಲನೇ ಸೂತ್ರ ಅಲ್ಲ. ಅಷ್ಟಾಧ್ಯಾಯಿ ಕ್ರಮದಲ್ಲಿ ವೃದ್ಧಿರಾದೈಚ್ ಅನ್ನೋದು ಮೊದಲನೇ ಸೂತ್ರ. ಈ ವ್ಯಾಖ್ಯಾನಕಾರರು ಲಘು ಸಿದ್ಧಾಂತ ಕೌಮುದಿ ಮತ್ತು ವೈಯಾಕರಣ ಸಿದ್ಧಾಂತ ಕೌಮುದಿ ಇತ್ಯಾದಿ ರಚನೆ ಮಾಡುವರು ತಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಬಂದಿರುವ ಬೇರೆ ಬೇರೆ ಕ್ರಮ ಸಂಖ್ಯೆಯ ಸೂತ್ರಗಳನ್ನ ಹೇಳ್ತಾ ಹೋಗಿದ್ದಾರೆ. ಈ ಬ್ರಹ್ಮಸೂತ್ರಕ್ಕೂ ಮತ್ತೆ ಅಷ್ಟಾಧ್ಯಾಯಿಗೂ ಏನ್ ವ್ಯತ್ಯಾಸ? ಬ್ರಹ್ಮಸೂತ್ರಗಳಲ್ಲಿ ಅದರ ವ್ಯಾಖ್ಯಾನಗಳಲ್ಲಿ ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷೆ ಇತ್ಯಾದಿ ಕಡೆಗಳಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಮತ್ತು ಜನ್ಮಾದ್ಯಸೇತಃ ಶಾಸ್ತ್ರಯೋನಿತ್ವ ತತ್ವ ಸಮನ್ವಯ ಅಂತ ಸೂತ್ರಗಳ ಸಂಖ್ಯೆ ಇರ್ತದೆ. ಅದಕ್ಕೆ ಅನುಗುಣವಾಗಿಯೇ ಭಾಷೆ ಇರ್ತದೆ. ಆದ್ರೆ ಪಾಣಿನಿಯ ಅಷ್ಟಾಧ್ಯಾಯಿ ಯಾವ ಕ್ರಮದಲ್ಲಿ ಇದೆಯೋ ಅದಕ್ಕನುಗುಣವಾಗಿ ಆ ಭಾಷೆ ಇತ್ಯಾದಿಗಳು, ಆ ವ್ಯಾಖ್ಯಾನಗಳೆಲ್ಲ ಇರೋದಿಲ್ಲ. ವ್ಯಾಖ್ಯಾನಗಳು ಸೂತ್ರಗಳನ್ನು ತಮ್ಮ ಆಯಾ ಸಂಧಿ ಪ್ರಕರಣ, ಸಂಧ್ಯಾ ಪ್ರಕರಣ, ಶಬ್ದ ಪ್ರಕರಣ ಮತ್ತೆ ಧಾತು ಪ್ರಕರಣ ಇದಕ್ಕೆ ಅನುಗುಣವಾಗಿ ಅವರು ಸೂತ್ರಗಳನ್ನು ಬೇರೆ ಬೇರೆ ಕಡೆ ನಿಂತ್ಕೊಂಡಿರ್ತಾರೆ. ಹಾಗಾಗಿ ಅಷ್ಟಾಧ್ಯಾಯಿ, ಪಾಣಿನಿ ರಚಿತವಾದ ಅಷ್ಟಾಧ್ಯಾಯಿಯಲ್ಲಿ ವೃದ್ಧಿರಾದೈಚ್ ಅನ್ನೋದು ಮೊದಲನೇ ಸೂತ್ರ. ಅಲ್ಲಿ ಮಂಗಲ ಶ್ಲೋಕ ಇಲ್ಲವಲ್ಲ ಅಂದ್ರೆ ಅಲ್ಲಿ ವೃದ್ಧಿಯನ್ನು ಶಬ್ದ ಇದೆಯಲ್ಲ, ಆ ವೃದ್ಧಿಯನ್ನು ಶಬ್ದವೇ ಮಂಗಲವನ್ನು ಸೂಚನೆ ಮಾಡ್ತದೆ. ವೃದ್ಧಿ ಅಂದ್ರೆ ಹೆಚ್ಚಳ, ಅಭಿವೃದ್ಧಿ ಅಂತ ಅರ್ಥ. ವ್ಯಾಕರಣ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮುಂದೆ ಶಬ್ದಗಳನ್ನು ಸರಿಯಾಗಿ ತಿಳ್ಕೊಂಡು ತತ್ವಜ್ಞಾನವನ್ನು ಪಡೆದ್ರೆ ಅದರಿಂದ ಮುಕ್ತಿ ಅನ್ನೋದೊಂದು ಅಲ್ಲಿರುವಂತಹ ಸೂಚನೆ. ಅದರಿಂದ ವೃದ್ಧಿ ಎಂಬ ಶಬ್ದವೇ ಮಂಗಳವನ್ನು ಸೂಚನೆ ಮಾಡಿದಂತೆ ಇಲ್ಲಿಯೂ ಕೂಡ ಆಚಾರ್ಯರು ವಿಷ್ಣುದೇವ ಜಿಜ್ಞಾಸ್ಯ ಅಂತ ಮೊದಲೇನು ಪ್ರಯೋಗ ಮಾಡಿದ್ದಾರೆ. ಈ ಅನುಭಾಷ್ಯಕ್ಕೆ
ಈ ವಿಷ್ಣು ಅನ್ನೋದು ಮಂಗಳವನ್ನು ಸೂಚನೆ ಮಾಡ್ಲಿಕ್ಕಾಗಿರುವಂತಹ ಶಬ್ದ ಆಗಿದೆ. ಆಚಾರ್ಯ ವಾಸ್ತವಿಕವಾಗಿ ನಾರಾಯಣಂ ಗಣೇಶ ಸರ್ವೇ ಹೃದಯಂ ಧ್ಯೇಯಂ ದೋಷವರ್ಜಿಕಂ ಧ್ಯೇಯಂ ಗಮ್ಯಂ ಗುರುಂ ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಂತ ಒಂದು ಪ್ರಯೋಗ ಮಾಡಿದ್ದಾರೆ. ಅದನ್ನ ಮಾಡಿಲ್ಲ ಅಂತಲ್ಲ, ಅದ್ರ ಜೊತೆಗೆ ಇನ್ನೊಂದು ಮಂಗಲ ವಿಷ್ಣುದೇವ ಜಿಜ್ಞಾಸ್ಯ ಅಂತ ವಿಷ್ಣು ಎಂಬ ಶಬ್ದವನ್ನು ಮೊದಲು ಪ್ರಯೋಗ ಮಾಡಿರುವುದು ಆ ಮಂಗಲವನ್ನು ಸೂಚನೆ ಮಾಡ್ಲಿಕ್ಕಾಗಿ. ಅದಕ್ಕೆ ದೃಷ್ಟಾಂತ ಏನು ವೃದ್ಧಿರಾದೈತ್ ಇತ್ಯತ್ರ ಇವ ಮಂಗಲಾರ್ಥಂವಾ ನೋಡಿ.